ಓಂ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕಿ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖ ಚಕ್ರ ಗದಾಸ್ತೆ ಮಹಾಲಕ್ಷ್ಮಿ ನಮಸ್ತುತೆ. ಈಗ ಕರ್ಕಾಟಕ ರಾಶಿಯವರು, ಕರ್ಕಾಟಕ ರಾಶಿ ಅಥವಾ ಕಟಕ ರಾಶಿ ಅವರಿಗೆ ಈ ಒಂದು ಫಲಾಭವ ನಾಮ ಸಂವತ್ಸರ ಯಾವ ರೀತಿಯ ಫಲಗಳನ್ನು ಕೊಡುತ್ತೆ ಅಂತ ಹೇಳೋದಾದ್ರೆ, ವ್ಯಯಸ್ಥಾನದಲ್ಲಿ ಗುರುಬಲ ಇಲ್ಲ, ಇನ್ನು ಭಾಗ್ಯಸ್ಥಾನದಲ್ಲಿ ಶನಿ ಮತ್ತು ಈ ತಕ್ಷಣಕ್ಕೆ ರವಿ, ಮತ್ತೆ ಅಷ್ಟಮದಲ್ಲಿ ರಾಹು ಮತ್ತೆ ಕುಜ, ಈ ರೀತಿ ಶುಭ ಗ್ರಹಗಳ ಸಮ್ಮಿಳನ, ಗ್ರಹಗಳ ಸ್ಥಿತಿ ಗತಿ ಯುತಿಯನ್ನು ಅನುಸರಿಸಿ ನಾವು ಜ್ಯೋತಿಷ್ ಶಾಸ್ತ್ರವನ್ನು ಉಲ್ಲೇಖ ಮಾಡಬೇಕಾಗುತ್ತೆ. ಅದರಲ್ಲೂ ಗೋಚಾರ ಅಥವಾ ಗ್ರಹಚಾರವನ್ನ ಕೇವಲ ರಾಶಿಯಿಂದ ಗಣನೆಗೆ ತಗೊಳ್ತೀವಿ. ಆದರೆ ಲಗ್ನ ಪ್ರಮಾಣವನ್ನು ತಗೊಂಡಾಗ ಈ ತಕ್ಷಣಕ್ಕೆ ಯಾರ್ಯಾರು ಯಾವ ಲಗ್ನದಲ್ಲಿ ಹುಟ್ಟಿದ್ದಾರೆ, ಆ ಲಗ್ನಕ್ಕೆ ಯಾವ ದೆಸೆ ನಡೀತಿದೆ, ಅಂತರ್ಭುಕ್ತಿ ಏನು, ಇದ್ರ ಮೇಲೆ ಆ ಗ್ರಹಗಳ ಸ್ಥಿತಿಗತಿ ಏನು, ಆ ಗ್ರಹವನ್ನ ಯಾರು ನೋಡ್ತಿದ್ದಾರೆ, ಆ ಗ್ರಹ ಎಲ್ಲಿದೆ, ಯಾರ ಜೊತೆ ಇದೆ ಅನ್ನೋದ್ರ ಮೇಲೆ ಎಲ್ಲರ ಜೀವನ ನಿಂತಿರುತ್ತೆ. ಯಾಕೆಂದ್ರೆ ಜ್ಯೋತಿಷ್ ಶಾಸ್ತ್ರವನ್ನ ಬಹಳ ವರ್ಷಗಳಿಂದ ಅಧ್ಯಯನ ಮಾಡಿ ಈಗಾಗಲೇ ಆಗಿ ಹೋಗಿರತಕ್ಕಂಥ ಕೆಲವು ವ್ಯಕ್ತಿಗಳ ಜಾತಕಗಳನ್ನ ವಿಶ್ಲೇಷಣೆ ಮಾಡಿ ನೋಡಿದಾಗ 100ಕ್ಕೆ 100 ಭಾಗ ಜ್ಯೋತಿಷ್ಯ ಮಾನವನ ಜೀವನದಲ್ಲಿ ಅಗೋಚರವಾಗಿ ಕೆಲಸ ಮಾಡುತ್ತೆ ಅಂತಕ್ಕಂಥ ಅಂಶವನ್ನ ನಾವು ಸಮರ್ಥನೆ ಮಾಡಿ ತಿಳ್ಕೊಂಡಿದ್ದೀವಿ. ಯಾಕಂದ್ರೆ ಹೌ ಟು ಜಡ್ಜ್ ಅರಸ್ಕೋಪ್, ಜ್ಯೋತಿಷ್ಯವನ್ನ ನೀನು ಹೆಂಗ್ ಸಮರ್ಥನೆ ಮಾಡ್ತೀಯ ಅಂದ್ರೆ, ಗ್ರಹಗಳ ಅಧೀನದಲ್ಲಿ ಸಕಲವು ನಡೀತಾ ಇದೆ. ಮೇದಿನಿ ಜ್ಯೋತಿಷ್ಯ ಪ್ರಪಂಚದಲ್ಲಿ ಆಗತಕ್ಕಂಥ ವಿದ್ಯಮಾನಗಳು, ಸುನಾಮಿ ಇರ್ಬೋದು, ಭೂಕಂಪ ಇರ್ಬೋದು, ಅಥವಾ ಇವತ್ತು ನಡೀತಾ ಇರತಕ್ಕಂಥ ಯುದ್ಧಗಳು, ಇದಕ್ಕೆಲ್ಲ ಗ್ರಹಗಳ ಕಾರಣ. ಯಾವಾಗ ಶನಿ ಕುಜ ದೃಷ್ಟಿ ಬೀಳುತ್ತೆ, ಒಟ್ಟಿಗಿರ್ತಾರೆ, ಆಗ ಇಂಥ ವಿದ್ಯಮಾನಗಳು ನಡೆಯುತ್ತೆ. ಅಗ್ನಿ ಅವಘಡಗಳಾಗುತ್ತೆ, ಕಾಡೆ ಅಟ್ಕೊಂಡು ಉರಿತಾ ಇರುತ್ತವೆ. ಈ ತರ ಅಂದ್ರೆ ಶನಿ ತನ್ನ ಚಲನೆಯಲ್ಲಿ ಶನಿಯ ದೃಷ್ಟಿ ಯಾರ ಮೇಲೆ ಬೀಳುತ್ತೆ, ವ್ಯಕ್ತಿ ಜಾತಕದಲ್ಲಿ ಆ ವ್ಯಕ್ತಿ ಇರಲ್ಲ, ಆ ವ್ಯಕ್ತಿನ ಕಳ್ಕೊಳ್ತಾರೆ ಅಂತ ಸಾರಾಗಟ್ಟಾಗಿ ಹೇಳ್ಬಹುದು. ಅಂದ್ರೆ ಶನಿ ರವಿ ನೋಡ್ದ ಆಗ್ತೇನೆ ಆ ಮನೆ ವ್ಯಕ್ತಿಗೆ ತಂದೆಯ ಒಂದು ಅವಘಡ ಆಗುತ್ತೆ ಅಥವಾ ಸರ್ಕಾರದಿಂದ ತೊಂದರೆ ಆಗುತ್ತೆ. ಈ ರೀತಿಯಾಗಿ ಶನಿಯ ದೃಷ್ಟಿ ಎಲ್ಲವನ್ನ ನಿರ್ಧಾರ ಮಾಡುತ್ತೆ, ಅಥವಾ ಶನಿ ಜೊತೆ ಸಂಯೋಗ ಆಗತಕ್ಕಂಥ ಗ್ರಹಗಳಿಂದ ಅವಘಡಗಳು ಉಂಟಾಗುತ್ತೆ ಅಂತ ಜ್ಯೋತಿಷದಲ್ಲಿ ಅಧ್ಯಯನ ಮಾಡಿದ್ರೆ ಗೊತ್ತಾಗುತ್ತೆ. ಆದ್ರಿಂದ ಈ ಕರ್ಕಾಟಕ ರಾಶಿಯವರಿಗೆ ಈಗ ಕರ್ಕಾಟಕ ರಾಶಿ ಅಧಿಪತಿ ಯಾರು? ಚಂದ್ರ ಎಲ್ಲಿದ್ದಾನೆ? ರವಿ ಜೊತೆ. ರವಿ ಚಂದ್ರ ಜೊತೆಯಲ್ಲಿ ಶನಿ ಮತ್ತು ಕುಜ ಮತ್ತು ಶುಕ್ರ, ಈ ರೀತಿ ಪಾಪಗ್ರಹಗಳ ಸಂಯೋಗ ಶುಭ ಗ್ರಹಗಳ ಸಂಯೋಗ ಇದ್ದಾಗ ಈ ರೀತಿ ಅಸ್ತವ್ಯಸ್ತ. ಇವತ್ತೇನು ಪ್ರಪಂಚದಲ್ಲಿ ವಿದ್ಯಮಾನಗಳನ್ನ ನಾವು ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ, ಓದ್ತಾ ಇದ್ದೀವಿ, ಅಂತಹ ಘಟನೆಗಳು ನಮ್ಮ ಜೀವನದಲ್ಲೂ, ನಮ್ಮ ಕುಟುಂಬದಲ್ಲೂ, ನಮ್ಮ ಸಮಾಜ, ನಮ್ಮ ಪರಿಸರದಲ್ಲೂ ನಡೀತಾ ಇರ್ತವೆ ಅಂತ ಖಂಡಿತ ಹೇಳ್ಬೋದು. ಅದರಿಂದ ಜ್ಯೋತಿಷ್ಯವೇ ಮುಖ್ಯವಾಗುತ್ತೆ. ದೇವರುಗಳ ಅಗತ್ಯ ಇದೆ ಅನ್ನೋದಕ್ಕಿಂತ ಜ್ಯೋತಿಷ್ಯದಲ್ಲಿ ಗ್ರಹಗಳ ಪಾತ್ರ ಮಾನವನ ಜೀವನದಲ್ಲಿ ಒಂದೇ ನಾಣ್ಯದ ಎರಡು ಮುಖಗಳಾಗಿ ಜೀವನದಲ್ಲಿ ಸಾಗ್ತಾ ಇರ್ತವೆ. ಅದರಿಂದ ಮಿಥುನ ರಾಶಿಯ ನಂತರ ಬರತಕ್ಕಂಥ ಕರ್ಕಾಟಕ ರಾಶಿಗೆ 12ರಲ್ಲಿ ಗುರು ಇದ್ದು ನಂತರ ಮತ್ತೆ ಗುರು ಜನ್ಮಕ್ಕೆ ಬರೋದ್ರಿಂದ ಸಾಧಾರಣವಾದ ಜೀವನ ಸಾಧಾರಣವಾಗಿ ನಡೀತಾ ಇರುತ್ತೆ ಅಂತ ಖಂಡಿತವಾಗ್ಲೂ ಹೇಳ್ಬೋದು. ಒಟ್ಟಾರೆ 50% ಅವರ ಜೀವನ ನಡೀತಾ ಇರುತ್ತೆ, ಅದರಲ್ಲಿ ಸಂಶಯ ಬೇಡ ಅಂತ ಖಂಡಿತ ಹೇಳ್ಬೋದು. ಕಟಕ ರಾಶಿಗೆ ಈಗ ವ್ಯಯದಲ್ಲಿ ಗುರುಗ್ರಹ, ಭಾಗ್ಯದಲ್ಲಿರ್ತಕ್ಕಂಥ ಶನಿಗ್ರಹ, ಅಂದ್ರೆ 2ರಲ್ಲಿರ್ತಕ್ಕಂಥ ಕೇತು, ಅಷ್ಟಮದಲ್ಲಿರ್ತಕ್ಕಂಥ ರಾಹುಗ್ರಹ, ಸರ್ಪದೋಷ ನಡೀತಾ ಇದೆ. ಸರ್ಪದೋಷ ಅಂತಕ್ಕಂಥದ್ದು ನಿಮ್ಮ ರಾಶಿಯವರಿಗೆ ಇದ್ದ ಮೇಲೆ 2ರಲ್ಲಿ ಇರೋ ಕೇತು ಸರ್ಪದೋಷ ಈಗ ನಡೀತಾ ಇರತಕ್ಕಂಥದ್ದೇ ಕಾಳು ಸರ್ಪದೋಷ ಅಂತ ಹೇಳ್ತೀವಿ. ಹಾಗಾಗಿ ನಿಮ್ಮ ರಾಶಿಯಿಂದ 2ನೇ ಮನೆಯಲ್ಲಿ ಕೇತು ಇದ್ರೆ ಕೌಟುಂಬಿಕ ಕಲಹ, ಒಬ್ರಿಗೊಬ್ರು ಆಗಲ್ಲ, ಒಬ್ರಿಗೊಬ್ರು ದ್ವೇಷ, ಭಿನ್ನಾಭಿಪ್ರಾಯ ಬರ್ತಕ್ಕಂಥದ್ದು, ಸ್ಥಾನ ಬದಲಾವಣೆ ಮಾಡ್ಕೊಳ್ಳೋಣ ಅಂತೇಳಿ, ವಾಸ್ತು ಮೇಲೆ ವಾಸ್ತು ಸೇರಿಲ್ಲ ಅಂತೇಳಿ ವಾಸ್ತು ಮೇಲೆ ಒಳ್ಳೆ ಚೆನ್ನಾಗಿ ವಾಸವಾಗಿರ್ತಕ್ಕಂಥ ಮನೆಯನ್ನೇ ಬಿಟ್ಟು ಹೋಗುವಂತ ಸಮಯ ಕೂಡ ಈಗ ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು. ಯಾಕಂತಂದ್ರೆ ಕೇತು ಪ್ರಭಾವದಿಂದ, ಕೇತು ಕುಟುಂಬದಲ್ಲಿ ಕೆಡುಕು ಉಂಟು ಮಾಡುತ್ತೆ, ಕಲಹವನ್ನು ಉಂಟು ಮಾಡುತ್ತೆ. 3ನೇ ವ್ಯಕ್ತಿಗಳಿಂದ ನಿಮ್ಮ ಒಬ್ರಿಗೊಬ್ರು ಅನ್ಯೋನ್ಯ ಇದ್ರೂ ಕೂಡ 3ನೇ ವ್ಯಕ್ತಿಗೆ ಸಹಿಸಲಾರದೆ, ಸೊ ಆ ಒಂದು ಮನಸ್ತಾಪಗಳು ನಿಮ್ಮ ಮೇಲೆ ಪ್ರಭಾವ ಬೀರುವಂಥದ್ದು. ಅಷ್ಟಮದಲ್ಲಿರ್ತಕ್ಕಂಥ ರಾಹುಗ್ರಹ, 8ನೇ ಮನೆಯಲ್ಲಿ ರಾಹು ಇದ್ರೆ ಗಂಡಾಂತರಗಳು, ಆದ್ರೆ ಶಸ್ತ್ರಚಿಕಿತ್ಸೆಗೆ ಒಳಗಾಗುವಂಥದ್ದು, ಮತ್ತೆ ಹಣದ ಸಮಸ್ಯೆ ಎಷ್ಟೇ ಬಂದರೂ ಇವತ್ತು ಸಾಲುವುದಿಲ್ಲ ಕಟಕ ರಾಶಿ ಹುಟ್ಟಿರ್ತಕ್ಕಂಥವರಿಗೆ. ಕಾರಣ ಯಾಕಂತಂದ್ರೆ ಅಷ್ಟಮದಲ್ಲಿರ್ತಕ್ಕಂಥ ರಾಹು ಅಪಮೃತ್ಯು ದೋಷಕ್ಕೆ ಒಳಗಾಗುವಂಥದ್ದು, ಒಳಪಡಿಸುವಂಥದ್ದು. ಅಂದ್ರೆ ಎಷ್ಟು ಪ್ರಯತ್ನ ಮಾಡ್ರು
ಏಳಿಗೆ ಅಂತೂ ಕೊಡೋದಿಲ್ಲ ಖಂಡಿತವಾಗ್ಲೂ ಕೂಡ. ನಾವು ಇಷ್ಟು ಪ್ರಯತ್ನ ಮಾಡಿದ್ವಿ, ದೇವ್ರನ್ನ ಬೈಬಿಡ್ತೀರಾ, ಜ್ಯೋತಿಷ್ಯನ ಬೈತೀರ, ಪೂಜೆ ಪುನಸ್ಕಾರವನ್ನ ಬೈತೀರಾ. ಯಾಕಂದ್ರೆ ಕಾರಣ ಆ ಗ್ರಹಗಳೇ ಕಾರಣ. ಹಾಗಾಗಿ ಕಟಕ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ರಾಶಿಯಾಧಿಪತಿ ಚಂದ್ರ ಅಲ್ವಾ, ಮಾನಸಿಕ ದೈಹಿಕ ಸಮಸ್ಯೆಗಳು ಉಂಟು ಮಾಡ್ತಕ್ಕಂಥದ್ದು. ಧೈರ್ಯ ತುಂಬಿಕೊಳ್ಳಿ ಖಂಡಿತವಾಗ್ಲೂ ಕೂಡ. ವೇದದಲ್ಲಿರ್ತಕ್ಕಂಥ ಗುರು ಅನಾವಶ್ಯಕ ಖರ್ಚುಗಳು, ಸಾಲ ಮಾಡಿ ಖರ್ಚು ಮಾಡಬೇಕಾಗತ್ತೆ. ಭಾಗ್ಯಾಧಿಪತಿ ಗುರು, ಋಣರೋಗ ಶತ್ರು ಸ್ಥಾನಾಧಿಪತಿ ಆದ ಗುರು ಗ್ರಹ ವೇದದಲ್ಲಿ. ಶತ್ರುಗಳಿಗೆ ವೆಚ್ಚಗಳು, ಕೋರ್ಟು ಕಚೇರಿ ಖರ್ಚುಗಳು, ವೆಚ್ಚಗಳು ಎಲ್ಲ ಕೂಡ ಆಗ್ತಾ ಇದೆ. ಮತ್ತೆ 9ನೇ ಮನೆಯಲ್ಲಿರ್ತಕ್ಕಂಥ ಶನಿ ತಂದೆ ಮಕ್ಕಳ ನಡುವೆ ವಿರಸಗಳು, ದ್ವೇಷ ಸಾಧಿಸ್ತಕ್ಕಂಥದ್ದು, ಮತ್ತೆ ಗಂಡ ಹೆಂಡತಿ ಸಮಸ್ಯೆಗಳು. ಸಪ್ತಮಾಧಿಪತಿಯ ಶನಿಗ್ರಹ ಭಾಗ್ಯದಲ್ಲಿದ್ದಾಗ ಶನಿ ವೀಕ್ಷಣೆ ಏಕಾದಶ ಭಾವಕ್ಕೆ ಮತ್ತೆ 5ನೇ ಭಾವಕ್ಕೆ ಮಕ್ಕಳ ವಿಚಾರದಲ್ಲಿ ಕಿರಿಕಿರಿ, ಅಣ್ಣ ತಮ್ಮದ ವಿಚಾರದಲ್ಲಿ ಕಿರಿಕಿರಿ, ಕಲಹ ಮತ್ತು ಧೈರ್ಯ ವೀರ್ಯ ಸ್ಥಾನಕ್ಕೆ ಶನಿ ವೀಕ್ಷಣೆ ಇದ್ದಾಗ ಏನೇ ಧೈರ್ಯ ಮಾಡಿಕೊಂಡು ಮುಂದುವರಿಸಿದ್ರು ಕೂಡ ಏಳಿಗೆ ಆಗೋದಿಲ್ಲ ಅಂತಕ್ಕಂಥದ್ದು ಇರುತ್ತೆ. ಇಡೀ ವರ್ಷ ಪೂರ್ತಿ ನಿಮಗೆ 1, 2, 3, 9 ಸಂಖ್ಯೆ ಅನುಕೂಲ ತಂದುಕೊಡುತ್ತೆ. 1, 10, 19, 28, 2, 11, 20, 29, 3, 12, 21, 30, 9, 18, 27 ತಾರೀಕುಗಳಲ್ಲಿ ಖಂಡಿತವಾಗ್ಲೂ ಕೂಡ ಹೊಸ ಪ್ರಯತ್ನ ಮಾಡಿ ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ. ಕ್ರೀಮ್, ವೈಟ್, ಯೆಲ್ಲೋ, ಆರೆಂಜ್, ಪರ್ಪಲ್ ಈ ಬಣ್ಣಗಳು ನಿಮ್ಗೆ ಇಡೀ ವರ್ಷ ಪೂರ್ತಿ ಅದೃಷ್ಟ ತಂದುಕೊಡುವಂಥದ್ದಾಗಿರುತ್ತೆ. ಇಡೀ ವರ್ಷ ಪೂರ್ತಿ ನಿಮಗೆ ಅಮ್ಮನವರ ದೇವಸ್ಥಾನಕ್ಕೆ ಅಥವಾ ಅಮ್ಮನವರಿಗೆ ದೀಪ ಬೆಳಗ್ತಾ ಬನ್ನಿ. ಸೋಮವಾರಗಳಲ್ಲಿ ಅಮ್ಮನವರ ದೇವಸ್ಥಾನಕ್ಕೆ ಸೌಮ್ಯವಾಗಿರ್ತಕ್ಕಂಥ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ರಾಶಿ, ನಕ್ಷತ್ರ, ಹೆಸರು, ಗೋತ್ರ ಎಲ್ಲ ಹೇಳಿ ಅರ್ಚನೆ ಮಾಡ್ಕೊಂಬನ್ನಿ. ಖಂಡಿತವಾಗ್ಕೊಂಡು ಇಡೀ ವರ್ಷ ಪೂರ್ತಿ ಏನೇ ಸಮಸ್ಯೆಗಳಿದ್ರು ಕೂಡ ಈಗ ಜನ್ಮಕ್ಕೆ ಬರತಕ್ಕಂಥ ಗುರುವಿನಿಂದ ಕೂಡ ದೂರ ಮಾಡ್ಕೋಬಹುದು ಅಂತ ಈ ಮುಖಾಂತರ ಹೇಳಕ್ ಬಯಸ್ತೀವಿ. ಕಟಕ ರಾಶಿಯವರಿಗೆ ಶುಭವಾಗಲಿ.